ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರೋ? ಗೆಳೆಯರೇ, ಬಂಗಾಳದಲ್ಲಿ ಇಡೀ ಭಾರತವೇ ಬೆಚ್ಚಿ ಬೀಳೋ ಘಟನೆಗಳು ನಡೀತಾನೇ ಇವೆ. ಅಲ್ಲಿ ಸರ್ಕಾರಿ ಅಧಿಕಾರಿಗಳನ್ನ ಮಮತಾ ಅನ್ನೋ ರಾಕ್ಷಸಿಯನ್ನ ಬೆಂಬಲಿಸೋ ದುಷ್ಕರ್ಮಿಗಳು ಅಡ್ಡಗಟ್ಟಿ ಹಲ್ಲೆಯನ್ನ ಮಾಡೋ ಪ್ರಯತ್ನ ಮಾಡಿ ಒಂದು ದಿನ ಕಳೆಯೋದಕ್ಕೆ ಮೊದಲೇ ಟಿಎಂಸಿಯ ಗೂಂಡಗಳು ಪ್ರತಿ ಮನೆಗೆ ಹೋಗಿ ಜನರನ್ನ ಹೆದರಿಸ್ತಾ ಇರೋ ವಿಡಿಯೋಗಳು ಈಗ ವೈರಲ್ ಆಗ್ತಾ ಇವೆ. ಇನ್ನೊಂದು ಕಡೆ ದೇಶದ ಇತಿಹಾಸದಲ್ಲೇ ಮೊದಲ ಬಾರಿ ಒಂದು ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ನಡೆಸೋಕೆ ದೊಡ್ಡ ಮಟ್ಟದ ಸೆಕ್ಯೂರಿಟಿಯನ್ನು ಹಾಕಲಾಗ್ತಾ ಇದೆ. ಅಲ್ಲಿ ಅತ್ಯಂತ ಸುಗಮ ಮತ್ತು ಸುರಕ್ಷಿತವಾಗಿ ಚುನಾವಣೆಯನ್ನು ನಡೆಸೋಕೆ ತಯಾರಿಗಳು ನಡೀತಾ ಇದ್ರೆ, ಮತ್ತೊಂದು ಕಡೆ ನಿವೃತ್ತ ನ್ಯಾಯಾಧೀಶರಿಗೆ ಪ್ರಾಣ ಬೆದರಿಕೆ ಕೇಸ್ಗೆ ಮಮತಾ ಬ್ಯಾನರ್ಜಿಯನ್ನು ಸುಪ್ರೀಂ ಕೋರ್ಟ್ ತರಾಟೆಗೆ ತಗೊಂಡಿತ್ತು. ಈಗ ಅದೇ ಕೇಸನ್ನು ಚುನಾವಣಾ ಆಯೋಗ NIAಗೆ ವಹಿಸಿದೆ. ಈಗ ಬಂಗಾಳಕ್ಕೆ ಕೇಂದ್ರ ತನಿಖಾ ಏಜೆನ್ಸಿಗಳು ಕಾಲನ್ನ ಇಟ್ಟಂತಾಗಿದೆ. ಹಾಗಾದ್ರೆ ಮಮತಾ ಗೂಂಡಗಳು ಯಾವ ರೀತಿ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ? ಬಂಗಾಳ ಚುನಾವಣೆಗೆ ಸೆಕ್ಯೂರಿಟಿ ಅದೆಷ್ಟರ ಮಟ್ಟಿಗೆ ಇದೆ? NIA ಬಂಗಾಳಕ್ಕೆ ಎಂಟ್ರಿ ಕೊಟ್ಟಿರೋದು ಮಮತಾ ಗೂಂಡಗಳ ರಹಸ್ಯಗಳನ್ನ ತೆರೆದಿಡುತ್ತಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ಭಾರತದ ಚುನಾವಣಾ ಇತಿಹಾಸದಲ್ಲಿ ಈ ಬಾರಿ ಬಂಗಾಳ ಬಹಳಷ್ಟು ಘಟನೆಗಳಿಗೆ ವೇದಿಕೆ ಆಗ್ತಾನೇ ಇದೆ. ಇಲ್ಲಿಯವರೆಗೂ ಮಮತಾ ವಿರುದ್ಧ ಗೂಂಡಾಗಿರಿ ಆರೋಪವನ್ನು ಮಾಡ್ತಾ ಇದ್ರು, ಅದನ್ನ ನಾವೆಲ್ಲರೂ ಕೇಳ್ತಾ ಇದ್ದೀವಿ ಅನ್ನೋ ದೇಶದ ಮತದಾರರಿಗೆ ಮಮತಾ ನಿಜದರ್ಶನ ಆಗ್ತಾ ಇದೆ. ಇಲ್ಲಿ ಯಾರೋ ಸುಮ್ಮನೆ ಇಲ್ಲದ ಆರೋಪಗಳನ್ನು ಮಾಡೋದಕ್ಕೆ ಆಗಲ್ಲ. ಯಾಕಂದ್ರೆ ಮಮತಾ ಅಧಿಕಾರದಲ್ಲಿ ಬಂಗಾಳದ ಜನರು ರಕ್ತವನ್ನೇ ನೋಡಿದ್ದಾರೆ. ಅದೆಷ್ಟೋ ಜನರ ರಕ್ತ ಅಲ್ಲಿ ಹರಿದಿದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಚುನಾವಣೆ ಅನ್ನೋದು ನಮ್ಮ ಸಂವಿಧಾನದ ಒಂದು ಪ್ರಕ್ರಿಯೆ. ಅಲ್ಲಿ ಪ್ರಜೆಗಳೇ ರಾಜರು. ಅವರು ಆಯ್ಕೆ ಮಾಡಿದ ವ್ಯಕ್ತಿ ಜನರ ಸೇವೆಯನ್ನು ಮಾಡಬೇಕು. ಅಲ್ಲಿ ಮಮತಾ ರಾಕ್ಷಸಿಯಾಗಿ ಇಷ್ಟೆಲ್ಲ ಮಾಡ್ತಾ ಇದ್ರೆ ಅಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಯಾಕೆ ತಗೊಂಡು ಬರ್ತಾ ಇಲ್ಲ ಅನ್ನೋದು ಬಹಳಷ್ಟು ಜನರ ಪ್ರಶ್ನೆ. ಆದರೆ ಈ ಬಾರಿಯ ಚುನಾವಣೆಯಷ್ಟರಲ್ಲಿ ಅದು ಆದರೂ ಕೂಡ ಅಚ್ಚರಿಯನ್ನು ಪಡಬೇಕಾಗಿಲ್ಲ. ಕೇಂದ್ರ ಸರ್ಕಾರ ಮತ್ತು SIR ಪ್ರಕ್ರಿಯೆಗೆ ಕೇರಳ, ಬಿಹಾರ, ತಮಿಳುನಾಡುಗಳಲ್ಲೂ ವಿರೋಧವನ್ನು ಮಾಡಲಾಗಿತ್ತು. ಆದರೆ ಯಾರೂ ಕೂಡ ಬಂಗಾಳದ ರೀತಿ ಹತ್ಯೆಗಳನ್ನು ಮಾಡೋ ಮಟ್ಟಕ್ಕೆ ಹೋಗಲಿಲ್ಲ. ಬೇರೆ ರಾಜ್ಯಗಳಲ್ಲಿ ಸ್ವಲ್ಪ ದಿನ ಆದಮೇಲೆ ಅದೆಲ್ಲ ಸರಿ ಇದೆ ಅಂತ ಅಂದರು. ಆಮೇಲೆ ಅದೆಲ್ಲ ಸರಿ ಇದೆ ಅಂತ ಸುಮ್ಮನಾದ್ರು. ಅದೇ ಮಮತಾ ಸರ್ಕಾರದಲ್ಲಿ ಮಾತ್ರ SIR ಅನ್ನೋದೇ ಸರಿ ಇಲ್ಲ ಅಂತ ಹೇಳಿಕೊಂಡು ಗೂಂಡಗಳು ಅವರಿಗೆ ತೋಚಿದ್ದನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ TMC ಕಾರ್ಯಕರ್ತರು TMC ಗೂಂಡಗಳು ಪ್ರತಿ ಮನೆಗೆ ಹೋಗಿ ಅಲ್ಲಿ ಮತದಾರರನ್ನು ಹೆದರಿಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸ್ವಲ್ಪ ಈ ವಿಡಿಯೋನ ನೋಡ್ಕೊಂಡು ಬಂದ್ಬಿಡಿ. যদি ভোট গন্ডগোল হয়েছে তাহলে ভোট দেওয়ার দরকার নাই, বাইকে আমি রসগোল্লা ছানা ভরা পাঠিয়ে দেবো। আর আমাদেরকে জিতিয়ে যদি কাজ করাতে হয় প্রত্যেকটা বিষয়ে, পাড়ার ছেলে পাড়ার লোক যারা তৃণমূল করে মানুষের পাশে থাকে 24 ঘন্টা তাদেরকে ভোট দিতে হবে। এবছর যেন ভোট নষ্ট না হয়, পরিষ্কারভাবে বলে দিচ্ছি, খাতা এন্ট্রি করা থাকবে কোন বাড়ির কে ভোট দিচ্ছে, আমরা সব মোটামুটি আমাদের ক্যামেরা থাকবে। এবার ನೋಡಿದ್ರಲ್ಲ, ಈ ವಿಡಿಯೋದಲ್ಲಿರೋನು ಮಮತಾ ಬ್ಯಾನರ್ಜಿ ಪಕ್ಷದ ನಾಯಕ. ಅವನು ಮನೆಯ ಮುಂದೆ ನಿಂತ್ಕೊಂಡು ಮನೆಯಲ್ಲಿರೋ ಮಹಿಳೆಗೆ ಬೆದರಿಕೆಯನ್ನು ಹಾಕ್ತಾ ಇದ್ದಾನೆ. ನೀವ್ಯಾರು BJPಗೆ ಮತವನ್ನು ಹಾಕಬಾರ್ದು, ಅಪ್ಪಿತಪ್ಪಿ ಮತ ಚಲಾವಣೆ ಮಾಡೋಕ್ಕೆ ಹೋಗುವಾಗ ಜಾಸ್ತಿ ಜನರು ಸೇರಿ ಗಲಾಟೆ ಏನಾದರೂ ನಡೀತಾ ಇತ್ತು ಅಂದರೆ ಮತವನ್ನು ಹಾಕೋದಕ್ಕೆ ಹೋಗೋದೇ ಬೇಡ, ಮನೆಯಲ್ಲೇ ಇದ್ದು ಬಿಡಿ, ಇಲ್ಲಿಗೆ ಸ್ವೀಟ್ ಬಾಕ್ಸನ್ನು ಕಳಿಸಿಕೊಡ್ತೀವಿ. ಈ ಬಾರಿ ಯಾವುದೇ ಮತಗಳು ನಮ್ಮ ವಿರುದ್ಧ ಬೀಳಲೇಬಾರದು. TMCಗೆ ಮತವನ್ನು ಹಾಕೋದಾದರೆ 24 ಗಂಟೆಗಳ ಕಾಲ ನಿಮ್ಮ ಜೊತೆಯಲ್ಲಿ ಇದ್ದು ನಿಮಗೆ ಸೆಕ್ಯೂರಿಟಿ ಕೊಡ್ತೀವಿ. ಯಾರು TMCಗೆ ಮತವನ್ನು ಹಾಕ್ತಾರೋ ಅವರು ಮಾತ್ರ ಮತವನ್ನು ಚಲಾವಣೆ ಮಾಡಬೇಕು. ಉಳಿದವರೆಲ್ಲ ಮನೆಯಲ್ಲೇ ಇರಬೇಕು. ಯಾವುದೇ ಮತಗಳು ವೇಸ್ಟ್ ಆಗಬಾರ್ದು ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಅದರ ಜೊತೆಗೆ ಯಾವ ಮನೆಯಿಂದ ಯಾರು ಬಂದು ಮತವನ್ನು ಹಾಕ್ತಾರೆ ಅನ್ನೋದನ್ನು ನೋಡ್ತಾನೆ ಇರ್ತೀವಿ. ನಮ್ಮ ಕ್ಯಾಮರಾಗಳು ಯಾವಾಗಲೂ ಆನ್ ಆಗಿರುತ್ತೆ. ನಾವು ಲೈವಲ್ಲೇ ಎಲ್ಲರ ಮೇಲೂ ಕಣ್ಗಾವಲನ್ನು ಇಟ್ಟಿರ್ತೀವಿ ಅಂತಿದ್ದಾನೆ. ಏನೋ ಕ್ಯಾಮ್ರಾನ ಇಟ್ಕೊಂಡು ಇವನು ಎಲ್ಲೆಲ್ಲಿ ಸಿಗಿಸ್ಕೊಂಡು ಅಡ್ಡಾಡ್ತಾನೆ ಅನ್ನೋ ರೀತಿ. ಈ ಘಟನೆ ನಡೆದಿರೋದು ಎಲ್ಲೋ ಅಲ್ಲ, ಮಮತಾ ಮತ ಬ್ಯಾಂಕುಗಳು ಹೆಚ್ಚಾಗಿರೋ ಮುರ್ಷಿದಾಬಾದ್ನ ಬಹರಾಂಪುರ ವಿಧಾನಸಭಾ ಕ್ಷೇತ್ರದಲ್ಲಿ. ಈ ಬಡ್ಡಿ ಮಗ TMC ಗೂಂಡ ಇದ್ದಾನಲ್ಲ, ಇವನ ಹೆಸರು ರಾಜು ಮಂಡಲ್ ಅಂತ. ಈಗ ಗೊತ್ತಾಗಿರಬೇಕು, ಮಮತಾ ಅನ್ನೋ ಹೆಣ್ಣು ರೂಪದ ರಾಕ್ಷಸಿ ಹೇಗೆ 3 ಸಲ ಬಂಗಾಳದಲ್ಲಿ CM ಆಗಿದ್ದಾರೆ, ಯಾವ ಕಾರಣಕ್ಕೆ ಅಲ್ಲಿನ ಮತದಾರರು ಕೆಟ್ಟದಾಗಿ ಈಗ ಉಗಿತಾ ಇದ್ದಾರೆ ಅನ್ನೋದು. ಈ ದೀದಿ ಅನ್ನೋ ಬೂದಿ ಈ ಹಿಂದೆ ಕೂಡ ಮಹಿಳೆಯರನ್ನ ವಿಧವೆಯರನ್ನ ಮಾಡ್ತೀವಿ ಅನ್ನೋ ಬೆದರಿಕೆಯನ್ನ ಹಾಕ್ತಾ ಇದ್ರು ಅನ್ನೋದನ್ನ ನಾವು ಕಳೆದ ಒಂದಷ್ಟು ದಿನಗಳ ಹಿಂದೆ ತಿಳಿಸಿದ್ವಿ. ಈಗ ನೋಡಿದರೆ ಈ ವಿಡಿಯೋ ಸಿಕ್ಕಿ ಬಿದ್ದಿರೋದು ಮಮತಾಳ ಮತ್ತೊಂದು ಮುಖವನ್ನು ಅನಾವರಣ ಮಾಡ್ತಾ ಇದೆ. ಈಕೆ ಗುಂಡಾಗಿರಿ ಮಾಡಿಕೊಂಡು ಚುನಾವಣೆಗಳನ್ನು ಗೆಲ್ತಾ ಇದ್ದಾಳೆ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿಗೆ
ಈಕೆ ಭಾರತದ ಸಂವಿಧಾನಕ್ಕೆ ವಿರುದ್ಧವಾಗಿ ಗೆಲ್ತಾ ಇದ್ದಾಳೆ ಅಂತ ಆಯ್ತು. ಇಂತಹ ಅಯೋಗ್ಯರು ಇಡೀ ದೇಶಕ್ಕೆ ಬುದ್ಧಿಯನ್ನ ಹೇಳ್ತಾ ಇರ್ತಾರೆ, ಅದನ್ನು ನಮ್ಮ ಜನರು ಒಪ್ಕೊಳ್ಬೇಕಂತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇವರು ಬಾಂಗ್ಲಾ ಅಕ್ರಮ ವಲಸಿಗರನ್ನ ದೇಶದ ಒಳಗೆ ಕರೆತಂದು ಬಂಗಾಳದಲ್ಲಿ ಎಲ್ಲ ಸವಲತ್ತುಗಳನ್ನು ಕೊಡ್ತಾ ಇದ್ರು ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಆದರೂ ಈ ಮುರ್ಷಿದಾಬಾದ್ ಜಿಲ್ಲೆಯಲ್ಲಿ ಯಾಕೆ ಮತದಾರರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಅಂತ ನೋಡೋಕೆ ಹೋದ್ರೆ ಅಲ್ಲಿರೋ 70ಕ್ಕಿಂತ ಹೆಚ್ಚು % ಜನರು ಅಕ್ರಮ ಬಾಂಗ್ಲಾ ಮತ್ತು ಮಮತಾ ವೋಟ್ ಬ್ಯಾಂಕುಗಳು. ಅದೇ ಕಾರಣಕ್ಕೆ ಈ ಬಾರಿ ಮಮತಾಗೆ ದೊಡ್ಡ ತಲೆನೋವಾಗಿದೆ. ಈಗಾಗಲೇ ಬಾಬ್ರಿ ಮಸೀದಿಯನ್ನ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿ TMCಗೆ ಟಾಟಾ ಬಾಬಾಯ್ ಅಂತ ಹೇಳಿ ಪಕ್ಷದಿಂದ ಹೊರಗೆ ಬಂದಿರೋ ಹುಮಾಯೂನ್ ಓವೈಸಿ ಜೊತೆ ಸೇರಿ ಅಲ್ಲಿನ ಮತದಾರರನ್ನ ಸೆಳೆದುಕೊಳ್ತಾ ಇದ್ದಾನೆ. ಅಲ್ಲೊಬ್ಬ ಮುಸ್ಲಿಂ ನಾಯಕ ಇದ್ದಾಗ ಈ ಮಮತಾ ಯಾಕೆ ಬೇಕು, ನಮ್ಮನ್ನ ಈಕೆ ಯಾಕೆ ಆಳಬೇಕು ಅಂತ ಪೂರ್ತಿ ಮುಸಲ್ಮಾನರು ಹುಮಾಯೂನ್ ಕಡೆಗೆ ವಾಲ್ತಾ ಇದ್ದಾರೆ. ಈಗ ಅಲ್ಲಿ ಮಮತಾ ಗೆಲ್ಲಬೇಕು ಅಂದ್ರೆ ಅಲ್ಲಿರೋ ಹಿಂದೂಗಳೆಲ್ಲ ಮಮತಾ ಪಕ್ಷಕ್ಕೆ ಮತವನ್ನ ಹಾಕಲೇಬೇಕು. ಅಲ್ಲಿ ಹಿಂದೂಗಳು TMCಗೆ ಮತವನ್ನ ಹಾಕಲ್ಲ, ಅವರು BJPಗೆ ಮತವನ್ನ ಹಾಕ್ತಾರೆ ಅನ್ನೋದು ನಿಜ. ಅದೇ ಕಾರಣಕ್ಕೆ ಯಾವ ಮನೆಗಳಲ್ಲಿ BJPಗೆ ಮತವನ್ನ ಹಾಕ್ತಾರೆ ಅನ್ನೋ ಅನುಮಾನಗಳು ಇರುತ್ತೋ ಅವರನ್ನೆಲ್ಲ ಹೆದರಿಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿನ ಜನರು ಹೆದರಿ ಗಡ ನಡುತ್ತಾ TMCಗೆ ಮತವನ್ನ ಹಾಕ್ತಾರ ಅಂದ್ರೆ ಅದು ಅನುಮಾನ. ಯಾಕಂದ್ರೆ ಈಗಾಗಲೇ ಅದನ್ನ ಮಮತಾ ನಡೆಗಳು ತೋರಿಸ್ತಾ ಇವೆ. ಇನ್ನು ಇಲ್ಲಿಯವರೆಗೂ ಚುನಾವಣಾ ಅಧಿಕಾರಿಗಳನ್ನ ಹೆದರಿಸೋ ಪ್ರಯತ್ನವನ್ನ ಮಾಡಿದ್ದ ಮಮತಾ ಪಕ್ಷದ ನಾಯಕರು ಪದೇ ತಪ್ಪನ್ನ ಮಾಡ್ತಾನೆ ಇದ್ದಾರೆ. ಇಲ್ಲಿಯವರೆಗೂ ಮಮತಾ ಅಯ್ಯೋ ನಮ್ಮ ಮತಗಳನ್ನೆಲ್ಲ ಡಿಲೀಟ್ ಮಾಡ್ತಾ ಇದ್ದಾರೆ ಅನ್ನೋ ಕಥೆಗಳನ್ನ ಹೇಳ್ತಾ ಇದ್ರು. ಅದನ್ನ ಯಾಕೋ ಅಲ್ಲಿನ ಜನರು ನಂಬಲೇ ಇಲ್ಲ. ಅದಕ್ಕೆ ಮಮತಾ ದಾಖಲೆಗಳನ್ನು ಕೊಡಲಿಲ್ಲ, ನ್ಯಾಯಾಲಯ ಮುಖಕ್ಕೆ ಒಗೆದು ಕಳಿಸಿದ್ದು ಆಯಿತು. ಈಗ ನೋಡಿದರೆ ಬೇರೆ ರಾಜ್ಯಗಳ ಜನರನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸ್ತಾ ಇದ್ದಾರೆ ಅನ್ನೋ ಹೊಸ ಕಥೆಯನ್ನು ಸೃಷ್ಟಿ ಮಾಡಿ ಗಲಭೆಯನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ರಾಹುಲ್ ಗಾಂಧಿ ಹೇಳಿದ್ರಲ್ಲ, ಅದೇ ಒಂದು ಕತೆ. ಬೇರೆ ರಾಜ್ಯದವರನ್ನೆಲ್ಲ ಇಲ್ಲಿ ತಂದು ಸೇರಿಸಿ ಇಲ್ಲಿ ವೋಟ್ಗಳನ್ನು ಹಾಕಿದ್ದಾರೆ, ಬೇರೆ ದೇಶದವರನ್ನು ತಂದು ಸೇರಿಸಿ ಯಾರೋ ಮತವನ್ನು ಹಾಕಿದ್ದಾರೆ ಅಂತ. ಅದೇ ಮಾತುಗಳನ್ನು ಮಮತಾ ನಿಜ ಅನ್ನೋದನ್ನ ಹೆಂಗಾದ್ರೂ ಮಾಡಿ ಜನರು ನಂಬ ಹಾಗೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನೇ ಹೇಳ್ಕೊಂಡು ಚುನಾವಣಾ ಆಯೋಗದ ಮುಂದೆ ದೊಡ್ಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಹಾಕಿರೋ ಬ್ಯಾರಿಕೇಡ್ಗಳನ್ನು ಎಳೆದು ದಾಂಧಲೆ ಮಾಡೋದಕ್ಕೂ ಪ್ರಯತ್ನ ಮಾಡ್ತಾ ಇರೋ ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಸ್ವಲ್ಪ ಮಮತಾ ಗೂಂಡಗಳ ಈ ವಿಡಿಯೋ ಕೂಡ ನೋಡ್ಕೊಂಡು ಬನ್ನಿ. ನೋಡಿದ್ರಲ್ಲ, ಇದು ಮಮತಾ ಬ್ಯಾನರ್ಜಿಯ ಪಕ್ಷದ ಕಾರ್ಯಕರ್ತರ ಇಲ್ಲದ ನಾಟಕ ಅಲ್ಲ ರೀ. ಯಾವುದೋ ರಾಜ್ಯದಿಂದ ಲಕ್ಷಾಂತರ ಜನರನ್ನ ಮತದಾರರ ಪಟ್ಟಿಗೆ ತಂದು ಸೇರಿಸಿ ಮತವನ್ನು ಹಾಕಿಸೋದಕ್ಕೆ ಆಗತ್ತಾ ಅನ್ನೋ ಕಾಮನ್ ಸೆನ್ಸ್ ಆದರೂ ನಮ್ಮ ಜನರಿಗೆ ಇರಲ್ವಾ? ಯೋಚನೆ ಮಾಡಿ. ಅಲ್ಲಿ ಇಷ್ಟೆಲ್ಲ ನಡೀತಾ ಇದ್ರು ಪೊಲೀಸರು ಯಾಕೆ ಲಾಠಿ ಚಾರ್ಜ್ ಮಾಡೋದು ಬಿಟ್ಟು ಅದೇನು ಮಾಡ್ತಾ ಇದ್ದಾರೆ ಅಂತ ನಿಮಗೆಲ್ಲ ಅನ್ನಿಸಬಹುದು. ಏನು ಮಾಡೋದು, ಅಲ್ಲಿರೋ ಪೊಲೀಸರು ಮಮತಾ ಕಡೆಯವರು, ಅಲ್ಲಿನ ಸರ್ಕಾರ ಮಮತಾದ್ದೇ. ಹೋರಾಟದ ಹೆಸರಲ್ಲಿ ದಾಂಧಲೆಯನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರೋದು TMC ಕಾರ್ಯಕರ್ತರು. ಹಿಂಗಿದ್ದಾಗ ಲಾಠಿ ಚಾರ್ಜ್ ಮಾಡೋದಕ್ಕೆ ಆಗತ್ತಾ? ಆಗಲ್ಲ ಬಿಡಿ. ಹಾಗೇನಾದರೂ ಮಾಡಿದರೆ ಪೊಲೀಸ್ ಅಧಿಕಾರಿಗಳ ಎತ್ತಂಗಡಿ ಆಗತ್ತೆ. ಇನ್ನು ಅಧಿಕಾರಿಗಳನ್ನು ಒತ್ತೆಯಾಳಾಗಿ ಮಾಡಿಕೊಂಡಿದ್ದಕ್ಕೆ ಮಮತಾ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಮೊನ್ನೆ ತಾನೇ ಮುಖಕ್ಕೆ ಒಗಿದಿತ್ತು. ಇಂತಹ ಹೀನ ಸರ್ಕಾರ ದೇಶದ ಯಾವ ರಾಜ್ಯದಲ್ಲೂ ಇಲ್ಲ ಅನ್ನೋದನ್ನು ಹೇಳಿತ್ತು. ಅದಾದ ನಂತರ ಅದು ಮಮತಾಗೆ ಒಂದಷ್ಟು ಚುನಾವಣೆಯಲ್ಲಿ ಹೊಡೆತವನ್ನು ಕೊಡಬಹುದು ಅನ್ನೋ ಚರ್ಚೆಗಳು ನಡೀತಾ ಇದ್ವು. ಆದರೆ ಈಗ ಮಮತಾ ಅಲ್ಲಿ ಅಧಿಕಾರಿಗಳನ್ನು ಬಂಧಿಸಿದ್ದು ಯಾರು, ಅವರನ್ನು ಬರೋದು ಬೇಡ ಅಂತ ತಡೆದವರು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ನನ್ನ ಹತ್ರ ಯಾವುದೇ ಅಧಿಕಾರ ಇಲ್ಲ.
ಇದನ್ನೆಲ್ಲ ನೋಡ್ತಾ ಇದ್ರೆ ಬಂಗಾಳದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ತಗೊಂಡು ಬರೋದಕ್ಕೆ BJP ಪಕ್ಷವೇ ಇದನ್ನೆಲ್ಲ ಮಾಡ್ತಾ ಇರಬೇಕು ಅಂತಿದ್ದಾರೆ. ಅಲ್ಲಿಗೆ ಮಮತಾ ಅದೆಷ್ಟು ಕ್ರಿಮಿನಲ್ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಇಲ್ಲಿ ಮಮತಾ ಸಾಂವಿಧಾನಿಕವಾಗಿ ಚುನಾವಣೆ ಇರೋದ್ರಿಂದ ಹುದ್ದೆಗಳಿಗೆ ರಾಜೀನಾಮೆ ಕೊಟ್ಟಿದ್ದಾರೆ ನಿಜ, ಆದರೆ ಅದನ್ನ ಈ ತರ ಇಲ್ಲದನ್ನ ಹೇಳ್ತಾ ಕತೆಯನ್ನ ಬೇರೆ ಪಕ್ಷದ ಮೇಲೆ ಹೇಳ್ತಾರೆ ಅಂದ್ರೆ ಅದನ್ನ ಏನಂತ ಹೇಳಬೇಕು? ಇಲ್ಲಿ ಹಾಗಾದ್ರೆ BJPಗೆ ಅಧಿಕಾರ ಇದೆಯಾ? ನಾಳೆ ಅಲ್ಲಿ ಗಲಭೆ ಮಾಡ್ತಾ ಇರೋ ಗೂಂಡಗಳು ನಮ್ಮ ಪಕ್ಷದವರಲ್ಲ, ಅವರನ್ನ BJPಯೇ ಕರ್ಕೊಂಡು ಬಂದು ನಮ್ಮ ಪಕ್ಷದ ಬಾವುಟ ಕೊಟ್ಟು TMC ಹೆಸರನ್ನ ಹಾಳು ಮಾಡೋದಕ್ಕೆ BJP ಈ ರೀತಿ ಮಾಡಿಸ್ತಾ ಇದೆ ಅಂದ್ರು ಆಶ್ಚರ್ಯವನ್ನ ಪಡಬೇಕಾಗಿಲ್ಲ. ಈಗ ಚುನಾವಣಾ ಆಯೋಗ ಅದೇ ಕೇಸನ್ನ NIAಗೆ ವಹಿಸಿದೆ. NIA ಈಗಾಗಲೇ ಅಖಾಡಕ್ಕೆ ಇಳಿತಾ ಇದೆ. ಅಖಾಡಕ್ಕೆ ಇಳಿದ ನಂತರ ಏನೆಲ್ಲ ಆಗುತ್ತೆ ಅನ್ನೋದನ್ನು ಸ್ವಲ್ಪ ನಾವು ತಾಳ್ಮೆಯಿಂದ ಕಾಯಲೇಬೇಕು. ಆದರೂ ಮಮತಾ ಗೂಂಡಗಳಿಗೆ ತಪ್ಪಿದ್ದಲ್ಲ, ಯಾಕಂದರೆ ಗೊತ್ತಲ್ಲ, ಅವರ ಮುಖಗಳು ಎಲ್ಲ ಕಡೆ ಕಾಣಿಸುತ್ತವೆ, ಕ್ಯಾಮ್ರಾಗಳು ಈಗಾಗಲೇ ಎಲ್ಲ ಕಡೆ ಇವೆ. ಇಷ್ಟೆಲ್ಲವನ್ನು ನೋಡ್ತಾ ಇರೋ ಬಹಳಷ್ಟು ಜನರಿಗೆ ಚುನಾವಣೆ ಅದೇಗೆ ನಡೆಯುತ್ತೆ ಅನ್ನಿಸ್ತಾ ಇರುತ್ತೆ. ಅದೆಲ್ಲವನ್ನು ತಡೆಯೋಕೆ 200 ಹೆಚ್ಚುವರಿ CAPF ಕಂಪನಿಗಳು ಬಂಗಾಳಕ್ಕೆ ಬಂದಿಳಿದಿವೆ. ಒಟ್ಟು 2400 CAPF ಕಂಪನಿಗಳು ಬಂಗಾಳದ ಚುನಾವಣೆಯಲ್ಲಿ ಕಾರ್ಯವನ್ನ ನಿರ್ವಹಣೆ ಮಾಡುತ್ತವೆ. ಇದು ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ ಸೆಕ್ಯೂರಿಟಿ ಜೊತೆ ಚುನಾವಣೆ ನಡೀತಾ ಇರೋದು ಇದೇ ಮೊದಲ ಬಾರಿಗೆ. ಇದರ ಕುಖ್ಯಾತಿಯನ್ನ ಮಮತಾ ಬ್ಯಾನರ್ಜಿಯನ್ನು ರಕ್ಕಸಿಗೆ ಕೊಟ್ಟು ಬಿಡಿ. ಒಂದು ಕಡೆ ಚುನಾವಣಾ ಆಯೋಗ ಯಾವುದೇ ಗಲಭೆಗಳು ನಡೆಯದೆ ಶಾಂತಿಯುತವಾಗಿ ಚುನಾವಣೆಯನ್ನು ನಡೆಸೋಕೆ ಮುಂದಾಗ್ತಾ ಇದ್ರೆ, ಇನ್ನೊಂದು ಕಡೆ ಮಮತಾ ಮಾತ್ರ ಚುನಾವಣೆಯ ದಿನ ನಾವು ಗಲಭೆಯನ್ನ ಮಾಡೇ ಮಾಡ್ತೀವಿ ಅನ್ನೋ ಸುಳಿವನ್ನ ಕೊಡ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಅಲ್ಲಿ ಗಲಭೆಗಳು ನಡೆಯುತ್ತವೆ ಅನ್ನೋದು ಗ್ಯಾರಂಟಿ. ಆದರೆ ಅದೆಲ್ಲವನ್ನ ಚುನಾವಣಾ ಆಯೋಗ ಹೇಗೆ ತಡೆಯುತ್ತೆ, ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕು ಅಷ್ಟೇ. ಇದು ಗೆಳೆಯರೇ, ರಕ್ಕಸಿ ಮಮತಾ ಬ್ಯಾನರ್ಜಿ ಚುನಾವಣೆಯಲ್ಲಿ ಗಲಭೆಯನ್ನು ಎಬ್ಬಿಸೋಕೆ ಮಾಡ್ತಾ ಇರೋ ಪ್ಲಾನ್ಗಳ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.